Sound, start camera, action. Thank you. ನಮಸ್ಕಾರ ವೀಕ್ಷಕರೇ, ದ ವರ್ಲ್ಡ್ ಆಫ್ ಯು ಐ ಚಿತ್ರದ ಟೀಸರ್ ಈಗ ಬಿಡುಗಡೆಯಾಗಿದ್ದು ಸುಮಾರು 8 ವರ್ಷಗಳ ನಂತರ ಮತ್ತೆ ಉಪೇಂದ್ರರವರು ಆ್ಯಕ್ಷನ್ ಕಟ್ ಹೇಳೋದರ ಮೂಲಕ ದ ವರ್ಲ್ಡ್ ಆಫ್ ಯು ಐನ ಸಿನಿಮಾದ ಟೀಸರನ್ನು ಬಿಡುಗಡೆ ಮಾಡಿದ್ದಾರೆ. ಈ ಹಿಂದೆ ಉಪೇಂದ್ರರವರ ಆ್ಯಕ್ಷನ್ ಕಟ್ ಹೇಳಿರ್ತಕ್ಕಂಥ ನಿರ್ದೇಶನ ಮಾಡಿರ್ತಕ್ಕಂಥ ಸಿನಿಮಾಗಳು ಹೇಗೆಲ್ಲ ಮೂಡಿ ಬಂದವು ಅಂತ ನೀವೆಲ್ಲರೂ ನೋಡಿರ್ತೀರ. ಸುಮಾರು 8 ವರ್ಷಗಳೇ ಆಗಿತ್ತು ಉಪೇಂದ್ರರವರು ನಿರ್ದೇಶನ ಮಾಡೋದಕ್ಕೆ. ಸೊ ಇದೀಗ ಮತ್ತೆ ನಿರ್ದೇಶನಕ್ಕೆ ಕಾಲಿಟ್ಟಿದ್ದಾರೆ ದ ವರ್ಲ್ಡ್ ಆಫ್ ಯು ಐನ ಚಿತ್ರದ ಮೂಲಕ. ಸೊ ಈಗಾಗಲೇ ನೀವೆಲ್ಲರೂ ಚಿತ್ರದ ಟೀಸರ್ನ ನೋಡಿರ್ತೀರ. ಸೊ ಲುಕ್ ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು, ಉಪೇಂದ್ರರವರ ಸಿನಿಮಾಗಳು ಅಂತಂದ್ರೇ ಅವ್ರ ಸಿನಿಮಾನಲ್ಲಿ ಮೇಯ್ನ್ ಅಂತ ಹೇಳಿದ್ರೆ ಏನಾದರೂ ಒಂದು ಮೆಸೇಜ್ಗಳು ಇಟ್ಟಿರ್ತಾರೆ ಅವರ ಅಭಿಮಾನಿಗಳಿಗೆ ಅಂತ. ಸೊ ಮೆಸೇಜಸ್ನ ಕೊಡುವಂಥ ಪ್ರಯತ್ನ ಮಾಡಿರ್ತಾರೆ ಪ್ರತಿಯೊಂದು ಸಿನಿಮಾದಲ್ಲೂ ಉಪೇಂದ್ರರವರು. ಈ ಹಿಂದೆ ಉಪೇಂದ್ರರವರ ಡೈರೆಕ್ಷನ್ನಲ್ಲಿ ಬಂದಿರತಕ್ಕಂಥ ಸಿನಿಮಾಗಳಲ್ಲಿ ನಾನು ಮತ್ತು ನೀನು ಎನ್ನುವುದರ ಬಗ್ಗೆ ಸಿನಿಮಾಗಳಲ್ಲಿ ತೋರಿಸಿ ರಿಯಲ್ ಸ್ಟಾರ್ ಎಂಬ ಹೆಗ್ಗಳಿಕೆಗೆ ಹೆಸರಾಗಿದ್ದರು ಉಪೇಂದ್ರರವರು. ಇದೀಗ ಯು ಐ ಚಿತ್ರದ ಮೂಲಕ ಮತ್ತಷ್ಟು ವಿಷಯಗಳನ್ನು ಸಮಾಜಕ್ಕೆ ಸಂದೇಶವನ್ನು ಕೊಡ್ತಿದ್ದಾರೆ ಉಪೇಂದ್ರರವರು. ಈ ಹಿಂದೆ ದ ವರ್ಲ್ಡ್ ಆಫ್ ಯು ಐ ಚಿತ್ರದ ಕೆಲವೊಂದು ಟೀಸರ್ಗಳನ್ನು ಅಂದರೆ ಲುಕ್ಗಳನ್ನು ಬಿಡುಗಡೆ ಮಾಡಿದರು. ಸೊ ಏನೋ ಹೇಳಲಿಕ್ಕೆ ಬರ್ತಿದ್ರು, ಸಮಥಿಂಗ್ ಏನೋ ವಿಷಯನ ತೋರಿಸ್ಲಿಕ್ಕೆ ಅಭಿಮಾನಿಗಳಿಗೆ ಅವರು ಪ್ರಯತ್ನ ಪಟ್ಟಿದ್ರು. ಬಟ್ ಇದೀಗ ರಿಯಲ್ ಸ್ಟಾರ್ನ ರಿಯಲ್ ಟೀಸರ್ ಬಿಡುಗಡೆಯಾಗಿದ್ದು ಒಂದಷ್ಟು ಅನುಮಾನಗಳಿಗೆ ಬ್ರೇಕ್ ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಸಿನಿಮಾದಲ್ಲಿ ಖಂಡಿತವಾಗ್ಲೂ ಆ್ಯಕ್ಷನ್, ಸಸ್ಪೆನ್ಸ್ ಹಾಗೆ ಒಂದು ಒಳ್ಳೆ ಮೆಸೇಜನ್ನು ಗ್ಯಾರಂಟಿ ಕೊಟ್ಟಿರ್ತಾರೆ ಉಪೇಂದ್ರರವರು. ಸೊ ಸಿನಿಮಾದ ಚಿತ್ರೀಕರಣ ನಡೀತಿದ್ದು ಸಿನಿಮಾದಲ್ಲಿ ಯಾರೆಲ್ಲ ಇರ್ಬೋದು ಅಂತ ಒಂದು ಗೆಸ್ಸಿಂಗ್ನಲ್ಲಿ ಹೇಳ್ಬೋದು. ಅಂತಂದರೆ ಉಪೇಂದ್ರರವರು ಮೇನ್ ಹೈಲೈಟ್, ಹಾಗೆ ರವಿಶಂಕರ್ ಅವರು, ಹಾಗೆ ಸಾಧು ಕೋಕಿಲಾ ಸರ್, ಹಾಗೆ ಅಚ್ಯುತ್ ಕುಮಾರ್ ಅವರು ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ಬೋದು. ಸೊ ಇವರು ಎಲ್ಲ ಪ್ರತಿಯೊಂದು ಲುಕ್ಗಳನ್ನು ನೋಡ್ತಿದ್ರೆ ನಿಜವಾಗ್ಲೂ ಸಿನಿಮಾ ಅದ್ಭುತವಾಗಿದೆ. ಸೊ ಈಗ ಟೀಸರ್ ನೋಡಿದ್ದಾರೆ. ಸೊ ಪ್ಯಾನ್ ಇಂಡಿಯಾದಲ್ಲಿ ಪ್ರತಿಯೊಂದು ಕಡೆನೂ ಇವಾಗ ದ ವರ್ಲ್ಡ್ ಆಫ್ ಯು ಐ ಬಗ್ಗೆನೇ ಮಾತುಕತೆ ನಡೀತಿದೆ. ಸೊ ಎಲ್ಲ ಅಭಿಮಾನಿಗಳ ಬಾಯಲ್ಲೂ ಸೊ ವರ್ಲ್ಡ್ ಆಫ್ ಯು ಐ ಹೇಗಿದೆ, ಈ ಸಿನಿಮಾದ ಲುಕ್ಕೇ, ಅದ್ರ ಚಿತ್ರದ ಲುಕ್ಕೇ ಡಿಫ್ರೆಂಟ್ ಆಗಿದೆ. ಸೊ ಒಂದು ನಿಜವಾಗ್ಲೂ ಒಂದು ಒಳ್ಳೆ ಸಂದೇಶ ಇರೋದಂತೂ ಸತ್ಯ. ಈ ಸಿನಿಮಾದಲ್ಲಿ ಟೀಸರ್ನ ಬಿಡುಗಡೆ ಮಾಡಿರೋದ್ರಿಂದ ಪ್ರತಿಯೊಬ್ಬ ಉಪೇಂದ್ರರವರ ಅಭಿಮಾನಿಗಳು ಕಾತರದಿಂದ ಕಾಯಬೇಕು ಸಿನಿಮಾಗೋಸ್ಕರ. ಆ ರೀತಿ ಇದೆ ಅಂತಲೇ ಹೇಳ್ಬೋದು ಸಿನಿಮಾದ ಟೀಸರ್ ಆಗಿರ್ಬೋದು. ಸೊ ಸಿನಿಮಾ ವೆಯ್ಟ್ ಮಾಡೋಣ. ಇನ್ನು ಟ್ರೈಲರ್ ಬಿಡುಗಡೆ ಆಗೋದಿದೆ. ಸೊ ಸಾಂಗ್ಸ್ಗಳ ಬಿಡುಗಡೆಗಳಾಗೋದಿದೆ. ಸೊ ನೋಡೋಣ ಈ ವರ್ಷ ಇಲ್ಲಾಂದರೆ 25 ಒಳಗಡೆ ಖಂಡಿತವಾಗ್ಲೂ ಈ ವರ್ಷದಲ್ಲೇ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. 2024ನಲ್ಲೇ ದ ವರ್ಲ್ಡ್ ಆಫ್ ಯು ಐ ಸಿನಿಮಾನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಖಂಡಿತವಾಗ್ಲೂ ಚಿತ್ರದ ಟ್ರೈಲರ್ ಬಿಡುಗಡೆ ಆದ ನಂತರ ನಾನು ನಿಮಗೆ ಖಂಡಿತವಾಗ್ಲೂ ಟ್ರೈಲರ್ನ ರಿವ್ಯೂ ಕೂಡ ಕೊಡ್ತೇನೆ. ಸೊ ಇದಿಷ್ಟು ದ ವರ್ಲ್ಡ್ ಆಫ್ ಯು ಐ ಚಿತ್ರದ ಟೀಸರ್ನ ರಿವ್ಯೂ ಆಗಿದೆ. ಸೊ ಈ ಮಾಹಿತಿಗಳು ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ವಿಡಿಯೋಗಳನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ವಿಡಿಯೋಗೆ ಒಂದು ಸಣ್ಣ ಲೈಕ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್. ಥ್ಯಾಂಕ್ ಯು.